ಬಡ್ತಿಗಾಗಿ ನಡೆಯುತ್ತಾ ಕೋಟಿ ಕೋಟಿ ಡೀಲ್. ಹಾಗಾದ್ರೆ ಕೆಎ 41C 6723 ಕಾರಿನಲ್ಲಿ ನಡೆದ ಆ ಗುಪ್ತ ವಹಿವಾಟು ಏನು? ಹಾಗಾದ್ರೆ ಇಡಿ ಬಳಿಗೆ ಬೀಳ್ತಾರಾ ರಾಜ್ಯ ಸರ್ಕಾರದ ಉನ್ನತ ಅಧಿಕಾರಿಗಳು ಅಂತ ಪ್ರಶ್ನೆ ಮೂಡ್ತಾ ಇದೆ. ಸಿಎಸ್ ವಿರುದ್ಧ ಇಡಿಗೆ ದೂರು ನೀಡಿದ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ನೀಡಿದ ದೂರಿನಲ್ಲಿ ಏನಿದೆ ಗೊತ್ತಾ? ಹಾಗಾದ್ರೆ ಕೋಟ್ಯಾಂತರ ರೂಪಾಯಿ ಹಣ ಅಕ್ರಮವಾಗಿ ವಹಿವಾಟು ನಡೆಸಿರುವ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಬಡ್ತಿಗಾಗಿ ನಡೆಯುತ್ತಾ ಕೋಟಿ ಕೋಟಿ ಡೀಲ್. ಹಾಗಾದ್ರೆ ಆ ಕಾರಿನಲ್ಲಿ ಅಂದ್ರೆ ಕೆಎ 41C 6743 ಕಾರಿನಲ್ಲಿ ನಡೆದ ಗುಪ್ತ ವಹಿವಾಟು ಏನು? ಹಾಗಾದ್ರೆ ಆ ರೀತಿಯಾಗಿ ಪ್ರಶ್ನೆ ಮೂಡ್ತಾ ಇದೆ. ಇಡಿ ಬಳಿಗೆ ಬೀಳ್ತಾರಾ ರಾಜ್ಯ ಸರ್ಕಾರದ ಉನ್ನತ ಅಧಿಕಾರಿಗಳು? ಇದೀಗ ಸಿಎಸ್ ವಿರುದ್ಧ ಇಡಿಗೆ ದೂರು ನೀಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು. ಹಾಗಾದ್ರೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ನೀಡಿದ ದೂರಿನಲ್ಲಿ ಏನಿದೆ? ಹಾಗಾದ್ರೆ ಕೋಟ್ಯಾಂತರ ರೂಪಾಯಿ ಹಣ ಅಕ್ರಮವಾಗಿ ವಹಿವಾಟು ನಡೆಸಿರುವ ಆರೋಪ ಕೇಳಿ ಬರ್ತಾ ಇದೆ. ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆಮಿಷಕ್ಕೆ ಪ್ಲಾನ್ ಆಗಿತ್ತ ಅಂತ ಒಂದಿಷ್ಟು ಪ್ರಶ್ನೆ ಮೂಡಿತ್ತು. ನಟೇಶ್ ಅವರ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿತ್ತು. ಆಡಿಯೋ ಕೂಡ ವೈರಲ್ ಆಗಿದೆ. ಇದೀಗ ಸ್ನೇಹಮಯಿ ಕೃಷ್ಣ ಅವರು ದೂರು ನೀಡಿದ್ದಾರೆ, ಸಿಎಸ್ ವಿರುದ್ಧ ದೂರು ನೀಡಿದ್ದಾರೆ. ಹಾಗಾದ್ರೆ ಆ ಕಾರಿನಲ್ಲಿ ನಡೆದ ಗುಪ್ತ ವಹಿವಾಟು ಏನು? ಹಾಗಾದ್ರೆ ಇಡಿ ಬಳಿಗೆ ಬೀಳ್ತಾರಾ ರಾಜ್ಯ ಸರ್ಕಾರದ ಉನ್ನತ ಅಧಿಕಾರಿಗಳು ಅಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಸಿಎಸ್ ವಿರುದ್ಧ ಇಡಿಗೆ ದೂರು ನೀಡಿದ್ದಾರೆ. ಸತತ ಸುಮಾರು ದಿನಗಳಿಂದ ಸ್ನೇಹಮಯಿ ಕೃಷ್ಣ ಅವರು ಮುಡಾ ವಿಚಾರದಲ್ಲಿ ಹೋರಾಟ ನಡೆಸ್ತಾ ಬಂದಿದ್ದಾರೆ. ಸದ್ಯ ಇದೀಗ ಸ್ನೇಹಮಯಿ ಕೃಷ್ಣ ವಿರುದ್ಧ ಮಾಜಿ ಆಯುಕ್ತ ಯಾರಿದ್ದಾರೆ ನಟೇಶ್ ಅವರು ಆಮಿಷಕ್ಕೆ ಪ್ಲಾನ್ ಮಾಡಿದ್ರ ಅಂತ ಪ್ರಶ್ನೆ ಮೂಡ್ತಾ ಇತ್ತು. ಯಾಕೆಂದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ವೈರಲ್ ಆಗಿತ್ತು. ಸದ್ಯ ಇದೀಗ ಮೂಡ್ತಿರುವ ಪ್ರಶ್ನೆ ಏನಂದ್ರೆ, ಬಡ್ತಿಗಾಗಿ ನಡೀತಾ ಕೋಟಿ ಕೋಟಿ ಡೀಲ್. ಆ ಕಾರಿನಲ್ಲಿ ನಡೆದ ಗುಪ್ತ ವಹಿವಾಟು ಹೇಗೆ, ಏನು ನಡೀತಾ ಅನ್ನೋದು. ಯಾಕಂದ್ರೆ ಮುಡಾ ಭ್ರಷ್ಟಾಚಾರ ಹಗರಣಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟ ಬಹಳ ದಿನಗಳಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ನಟೇಶ್, ಶಾಲಿನಿ, ರಜನೀಶ್ ನಡುವೆ ಹಣದ ವಹಿವಾಟು ನಡೆದಿತ್ತ? ಹಾಗಾದ್ರೆ ಕೋಟಿ ಕೋಟಿ ಹಣದ ವಹಿವಾಟು ನಡೆದಿರುವುದು ನಿಜಾನಾ? ಬಡ್ತಿ ನೀಡಲು ಸಿಎಸ್, ಶಾಲಿನಿ, ರಜನೀಶ್ ಹಣ ಪಡೆದಿರುವ ಆರೋಪ ಕೇಳಿ ಬರ್ತಾ ಇದೆ. ಕೆಎ 41C 6723 ಸಂಖ್ಯೆಯ ಕಾರಿನಲ್ಲಿ ಹಣ ಸಾಗಾಣಿಕೆ ಆರೋಪ ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಆ ಕಾರಿನಲ್ಲಿ ಕೋಟಿ ಕೋಟಿ ಹಣ ಸಾಗಿಸಲಾಗಿತ್ತ ಅಂತ ಪ್ರಶ್ನೆ ಇದೀಗ. ಮುಡಾ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನಟೇಶ್ ಹಾಗೆ ಶಾಲಿನಿ, ರಜನೀಶ್ ನಡುವೆ ಹಣದ ವಹಿವಾಟು ನಡೆದಿತ್ತ? ಯಾಕೆ ಈ ತರ ಪ್ರಶ್ನೆ ಮೂಡ್ತಾ ಇದೆ ಅಂದ್ರೆ, ಸ್ನೇಹಮಯಿ ಕೃಷ್ಣ ಅವರು ಆರೋಪ ಮಾಡಿದ್ದಾರೆ ಕೋಟಿ ಕೋಟಿ ಹಣದ ವಹಿವಾಟು ನಡೆದಿರೋದು ನಿಜನ ಅಂತ ಪ್ರಶ್ನೆ ಮೂಡ್ತಾ ಇದೆ. ಹಾಗಾದ್ರೆ ಬಡ್ತಿ ನೀಡಲು ಸಿಎಸ್, ಶಾಲಿನಿ, ರಜನೀಶ್ ಅವರು ಹಣ ಪಡೆದಿದ್ರ? ಈ ರೀತಿಯಾಗಿ ಆರೋಪ ಕೇಳಿ ಬರ್ತಾ ಇದೆ. ಕೆಎ 41C 6723 ಸಂಖ್ಯೆಯ ಕಾರಿನಲ್ಲಿ ಹಣ ಸಾಗಾಣಿಕಾ ಆರೋಪ ಕೇಳಿ ಬರ್ತಿದೆ. ಹಾಗಾದ್ರೆ ಅಷ್ಟಕ್ಕೂ ಆ ಕಾರಿನಲ್ಲಿ ಕೋಟಿ ಕೋಟಿ ಹಣ ಸಾಗಿಸಲಾಗಿತ್ತ? ಈ ತರ ಪ್ರಶ್ನೆಗಳು ಯಾಕೆ ಮೂಡ್ತಾ ಇದೆ? ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಈ ರೀತಿಯಾಗಿ ಆರೋಪ ಮಾಡಿದ್ದಾರೆ. ಹಾಗಾಗಿ ಈ ಎಲ್ಲಾ ಪ್ರಶ್ನೆಗಳು ಮೂಡ್ತಾ ಇದೆ. ಕೋಟಿ ಕೋಟಿ ಡೀಲ್ ನಡೆದಿತ್ತ? ನಟೇಶ್ ಹಾಗೂ ಸಿಎಸ್, ಶಾಲಿನಿ, ರಜನೀಶ್ ನಡುವೆ ಕೋಟಿ ಕೋಟಿ ಹಣದ ವಹಿವಾಟು ನಡೆದಿರುವುದು ನಿಜಾನಾ? ಬಡ್ತಿ ಪಡೆಯಲು ಸಿಎಸ್ ಅವರು ನಿಜವಾಗಿಯೂ ಹಣ ಪಡೆದಿದ್ದಾರಾ ಅಂತ ಪ್ರಶ್ನೆ ಮೂಡ್ತಾ ಇದೆ. ಮುಡಾ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟ ನಡೆಸ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಮಾಜಿ ಆಯುಕ್ತ ಡಿಬಿ ನಟೇಶ್ ವಿರುದ್ಧ ಸ್ನೇಹಮಯಿ ಕೃಷ್ಣ ಅವರು ಆರೋಪ ಮಾಡಿದ್ದಾರೆ. ಮುಂಬಡ್ತಿ ಪಡೆಯಲು ಕೋಟ್ಯಾಂತರ ರೂಪಾಯಿ ಲಂಚ ಪಡೆದಿರುವ ಆರೋಪ ಇದೆ. ಹಾಗಾದ್ರೆ ಸಿಎಸ್, ಶಾಲಿನಿ, ರಜನೀಶ್ ಹಾಗೂ ನಟೇಶ್ ನಡುವೆ ಕೋಟಿ ಕೋಟಿ ವಿಚಾರಕ್ಕೆ ಕೋಟಿ ಕೋಟಿ ಹಣದ ವಹಿವಾಟು ನಡೆದಿತ್ತ? ಅಷ್ಟಕ್ಕೂ ಆ ಕಾರಿನಲ್ಲಿ
ಕೋಟಿ ಕೋಟಿ ರೂಪಾಯಿ ಹಣ ಸಾಗಿಸಲಾಗಿತ್ತ? ಈ ರೀತಿಯಾಗಿ ಒಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಪ್ರಮೋಷನ್ ಪಡೆಯಲು 1,60,00,000 ಹಣ ಕಲೆಕ್ಟ್ ಮಾಡಲಾಗಿದೆ. ಹಣದ ವಹಿವಾಟು ಬಗ್ಗೆ ಸೂಕ್ತ ತನಿಖೆ ನಡೆಸಿ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಕೆಎಎಸ್ ಅಧಿಕಾರಿ ನಟೇಶ್ ಹಾಗೂ ಸಿಎ ಶಾಲಿನಿ ರಜನೀಶ್ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. 1,60,00,000 ಲಂಚ ಪ್ರಕರಣದಲ್ಲಿ ಎಂಟ್ರಿ ಆಗುತ್ತಾ ಇಡಿ ಅಂತ ಪ್ರಶ್ನೆ ಮೂಡ್ತಾ ಇದೆ. ಈ ಪ್ರಶ್ನೆ ಯಾಕೆ ಮೂಡ್ತಾ ಇರೋದು? ಯಾಕೆ ಅಂದ್ರೆ ಇಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಆರೋಪ ಮಾಡಿದ್ದಾರೆ. ಪ್ರಮೋಷನ್ ಪಡೆಯಲು ಅಂದ್ರೆ ಮುಂಬಡ್ತಿ ಪಡೆಯಲು 1,60,00,000 ಹಣ ಕಲೆಕ್ಟ್ ಮಾಡಲಾಗಿದೆ. ಹಣದ ವಹಿವಾಟು ಬಗ್ಗೆ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಅಂತ ಸ್ನೇಹಮಯಿ ಕೃಷ್ಣ ಅವರು ಒತ್ತಾಯಿಸಿದ್ದಾರೆ. ಮಾಜಿ ಮುಡಾ ಆಯುಕ್ತ ನಟೇಶ್ ಹಾಗೂ ಸಿಎ ಶಾಲಿನಿ ರಜನೀಶ್ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಇಡಿ ಎಂಟ್ರಿ ಕೊಡುತ್ತಾ ಅಂತ ಪ್ರಶ್ನೆ ಮೂಡ್ತಾ ಇದೆ. ಪ್ರಮೋಷನ್ ಪಡೆಯಲು 1,60,00,000 ಹಣ ಕಲೆಕ್ಟ್ ಮಾಡಲಾಗಿದೆ. ಯಾರು ಈ ತರ ದೂರು ಕೊಡ್ತಾ ಇರೋದು ಅಂದ್ರೆ ಸ್ನೇಹಮಯಿ ಕೃಷ್ಣ ಅವರು ಈ ರೀತಿಯಾಗಿ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ದೂರು ಸಲ್ಲಿಕೆ ಮಾಡಿದ್ದಾರೆ. 5 ಚೀಲಗಳಲ್ಲಿ ಹಣ ಸಾಗಣೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಯಾವ ರೀತಿಯಾಗಿ ತನಿಖೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ಅಂದ್ರೆ ಕಾರಿನ ಮಾಲೀಕರ ಬಗ್ಗೆ, ಚಾಲಕರ ಬಗ್ಗೆ ತನಿಖೆ ಆಗ್ಬೇಕು. ಹಣದ ಮೂಲ ಎಲ್ಲಿಂದ ಬಂತು, ಹೇಗ್ ಬಂತು, ಹಂಚಿಕೆ ಬಗ್ಗೆ, ಹಾಗೆ ಹಣವನ್ನು ನಗದು ಅಥವಾ ಆನ್ಲೈನ್ ಮೂಲಕ ಇಷ್ಟು ಹಣವನ್ನು ಆನ್ಲೈನ್ ಮೂಲಕ ಮಾಡ್ಕೊಳ್ಳಲಾಗಿದ್ಯಾ ಅಥವಾ ಪೇ ಮಾಡ್ಕೊಳ್ಳಲಾಗಿದ್ಯಾ ಅಥವಾ ಹಣವನ್ನು ನಗದು ಸಾಗಾಟನೆ ಮಾಡಿದ್ದಾರಾ, ಲೊಕೇಶನ್ ಹಾಗೆ ಕಾಲ್ ಡೀಟೇಲ್ಸ್, ಎಲ್ಲೆಲ್ಲಿ ಏನೇನಾಗಿದೆ, ಯಾರ್ಯಾರಿಗೆ ಕಾಲ್ ಹೋಗಿದೆ, ಈ ರೀತಿಯಾಗಿ ತನಿಖೆ ಮಾಡಬೇಕು. ವಾಹನದ GPS ಡಾಟಾ ಕೂಡ ನೀವು ತನಿಖೆ ಮಾಡಬೇಕು. ಸ್ಥಳದಲ್ಲಿ ಸಿಸಿಟಿವಿ ದೃಶ್ಯಾವಳಿ ಪರಿಶೀಲನೆ ಮಾಡಬೇಕು. ತನಿಖೆಯಲ್ಲಿ ತಪ್ಪಿತಸ್ಥರು ಕಂಡು ಬಂದ್ರೆ ತಕ್ಷಣ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ಇಡಿಗೆ ಈಗಾಗಲೇ ದೂರು ನೀಡಿದ್ದಾರೆ. ಇಲ್ಲಿ ಅವರು ಆರೋಪ ಮಾಡ್ತಿರೋದೇನಂದ್ರೆ ಪ್ರಮೋಷನ್ ಪಡೆಯಲು 1,60,00,000 ಹಣ ಕಲೆಕ್ಟ್ ಮಾಡಲಾಗಿದೆ ಅಂತ ಸಿಎಸ್ ರಜನೀಶ್ ವಿರುದ್ಧ ಇವರು ಆರೋಪ ಮಾಡ್ತಾ ಇದ್ದಾರೆ. ಹಣದ ವಹಿವಾಟು ಬಗ್ಗೆ ಸೂಕ್ತ ತನಿಖೆ ನಡಿಬೇಕು ಅಂತ ಹೇಳ್ಬಿಟ್ಟು ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಇದೀಗ ಒತ್ತಾಯಿಸಿದ್ದಾರೆ. ಅವರು ಆರೋಪ ಮಾಡ್ತಾ ಇರುವುದು ನಟೇಶ್ ಹಾಗೂ ಸಿಎಸ್ ಶಾಲಿನಿ ರಜನೀಶ್ ವಿರುದ್ಧ.